ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾನು ಪರಿಚಯಿಸುತ್ತಿರುವಂತಹ ಹುಡುಗಿ ಶ್ರೀದೇವಿಯವರ ಪ್ರೊಫೈಲ್ ಆಗಿದೆ. 34 ವರ್ಷದ ಇವರು ಮಂಗಳೂರು ಮೂಲದವರು. ಶ್ರೀದೇವಿ ಒಬ್ಬ ಸಂಸ್ಕೃತಿಯುತ, ಪ್ರಾಮಾಣಿಕ, ಧೈರ್ಯಶಾಲಿ ಮಹಿಳೆ ಕೂಡ ಹೌದು. ಅವರು ತಮ್ಮ ಜೀವನದಲ್ಲಿ ಬಹಳಷ್ಟು ಏರುಪೇರುಗಳನ್ನು ಎದುರಿಸಿದ್ದಾರೆ. ಇನ್ನು ಹೃದಯದಲ್ಲಿ ಪ್ರೀತಿಯ, ನಂಬಿಕೆ, ಗೌರವದ ಬಾಳು ಹಾಗೂ ಹೊಸ ಜೀವನದ ಕನಸನ್ನು ಕೂಡ ಹೊತ್ತಿದ್ದಾರೆ. ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುತ್ತಿರುವ, ಹೆಚ್ಚು ಅನುಭವವನ್ನು ಕೂಡ ಹೊಂದಿದ ಲೆಕ್ಚರರ್. ಅವರ ಮಾತುಗಳಲ್ಲಿ ಮೃದುವಾದ ಸೌಂದರ್ಯ, ವರ್ತನೆಯಲ್ಲಿ ಗೌರವ, ಮನಸ್ಸಿನಲ್ಲಿ ಬಲ ಇವೆಲ್ಲವನ್ನ ನೋಡಿದಾಗ ಅವರ ಜೀವನ ಸಂಗಾತಿಗಾಗಿ ಹೇಗೆ ಪರಿಪೂರ್ಣ ಎಂಬುದು ನಮಗೆ ಗೋಚರಿಸುತ್ತದೆ. ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ. ಶ್ರೀದೇವಿಯ ಕನಸು ಕಾಣುತ್ತಿರುವಂತಹ ಸಂಗಾತಿ ಅತಿ ದೊಡ್ಡ ಶ್ರೀಮಂತನಾಗಿರಬೇಕು ಎಂಬುದು ಬಯಸುವುದಿಲ್ವಂತೆ. ಅವರ ಆಸೆ ಸರಳವಾಗಿದೆ. ಒಬ್ಬ ಗೌರವಪೂರ್ಣ, ನಿಷ್ಠಾವಂತ, ಹೃದಯವನ್ನ ಬಯಸುವಂತಹ ಪ್ರೀತಿಯ ಸಂಗಾತಿ ಬೇಕು ಎಂದು ಕೇಳಿಕೊಂಡಿದ್ದಾರೆ. ಅವರು ತಮಗೆ ಬೇಕಾಗಿರುವ ಗಂಡು ಕನಿಷ್ಠ 35ರಿಂದ 40 ವರ್ಷದೊಳಗಿನವರು ಆಗಿರಬೇಕಂತೆ. ಕುಟುಂಬ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವ, ಮಾತಿನಲ್ಲಿ ಶಾಂತ, ಬಾಳಿನಲ್ಲಿ ಸಹಾನುಭೂತಿಪೂರ್ಣ, ತಮಗೆ ಬಹಳ ಸಹಾಯ ಮಾಡುವ ನಿಜವಾದ ಜೀವನ ಸಂಗಾತಿಯನ್ನು ಕೂಡ ಇವರು ಹುಡುಕುತ್ತಿದ್ದಾರೆ. ಅದಕ್ಕಾಗಿ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ. ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಶ್ರೀದೇವಿಯವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಶ್ರೀದೇವಿಯವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಶ್ರೀದೇವಿಯವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ, ಶ್ರೀದೇವಿಯವರು ಒಬ್ಬ ಸಂಸ್ಕೃತಿಯುತ ಕುಟುಂಬದಿಂದ ಬಂದವರು. ತಂದೆ ಸರ್ಕಾರಿ ಉದ್ಯೋಗಿ ಆಗಿದ್ದಾರೆ. ಹಾಗೆ ಈಗ ನಿವೃತ್ತಿಯಾಗಿದ್ದಾರೆ. ತಾಯಿ ಗೃಹಿಣಿ. ತಮ್ಮ ಒಂದೇ ಸಹೋದರಿ ವಿವಾಹವಾಗಿದ್ದು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವರ ಮನೆಯ ವಾತಾವರಣ ಒಗ್ಗಟ್ಟಿನಿಂದ ಕೂಡಿದೆ. ಗೌರವ, ಪ್ರೀತಿ ಮತ್ತು ನಂಬಿಕೆ ಅವರ ಜೀವನದ ಮೂಲ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ, ಶ್ರೀದೇವಿಯವರು ತಮ್ಮ ಜೀವನದಲ್ಲಿ ಹಲವು ಹಂತಗಳಲ್ಲಿ ಕಷ್ಟಗಳನ್ನು ಕೂಡ ಅನುಭವಿಸಿದ್ದಾರೆ. ಮೊದಲ ವಿವಾಹವು ಹೆಚ್ಚು ಕಾಲ ಮುಂದುವರಿಯದೆ ಮುರಿದು ಹೋಯಿತು. ಆ ಸಮಯದಲ್ಲಿ ಅವರು ಮನಸ್ಸಿನಲ್ಲಿ ದೊಡ್ಡ ನೋವನ್ನು ಅನುಭವಿಸಿದರು. ಅದರಿಂದ ಅವರು ಕುಗ್ಗದೆ ಮತ್ತಷ್ಟು ಬಲಿಷ್ಠಳಾದಳು. ಸಮಾಜದ ಟೀಕೆ, ಕುಟುಂಬದ ಒತ್ತಡ ಎಲ್ಲವನ್ನ ಶಾಂತ ಮನಸ್ಸಿನಿಂದ ಎದುರಿಸಿ ಇಂದು ಹೊಸ ಬದುಕಿನತ್ತ ಹೆಜ್ಜೆ ಇಡಲು ಸಿದ್ಧರಾಗಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ, ಅವರ ದೃಷ್ಟಿಯಲ್ಲಿ ಮದುವೆ ಎಂದರೆ ಕೇವಲ ಒಬ್ಬ ಪುರುಷ ಮಹಿಳೆ ಸಂಬಂಧವಲ್ಲ. ಅದು ಪ್ರೀತಿ, ಗೌರವ, ಸಹಾನುಭೂತಿ ಮತ್ತು ಸಮಾನತೆ ಆಧಾರಿತ ಬಾಂಧವ್ಯವೆಂದು ಕೂಡ ತಿಳಿಸಿದ್ದಾರೆ. ಮದುವೆಯ ನಂತರ ಅವರು ತಮಗೆ ಸಂಗಾತಿಯೊಂದಿಗೆ ಹೃದಯವನ್ನು ತುಂಬಿದ ಸ್ನೇಹ, ಪರಸ್ಪರ ಗೌರವ ಹಾಗೂ ಒಗ್ಗಟ್ಟಿನ ಜೀವನವನ್ನು ಕೂಡ ಬಯಸುತ್ತಿದ್ದಾರೆ. ಅಂತಿಮ ಆಹ್ವಾನ. ಪ್ರಿಯ ಪ್ರೇಕ್ಷಕರೇ, ಶ್ರೀದೇವಿಯವರ ಈ ಜೀವನ ಯಾನವನ್ನು ಕೇಳಿದ ಮೇಲೆ ಯಾರಿಗಾದರೂ ನಿಜವಾದ ಪ್ರೀತಿ, ಗೌರವ ಮತ್ತು ಬದುಕಿನ ಅರ್ಥವನ್ನು ತಿಳಿದಿರುವ ಸಂಗಾತಿ ಬೇಕೆಂದು ಅನಿಸಿದರೆ ಇದೇ ಸಮಯ. ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ಶ್ರೀದೇವಿಯವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಶ್ರೀದೇವಿಯವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಧನ್ಯವಾದಗಳು.